ವೆಲ್ಕಮ್ ಟು ಮೈ ಚಾನಲ್. ವಿವಾದ ಭಾಗ 5. ಲೈನಿನಲ್ಲಿ ಅಪ್ಪ. ಮರುದಿನ ಸತ್ಯ ನಿಜವಾಗಲೂ ಮೆರೂನ್ ಕಾಟನ್ ಸೀರೆ ಉಟ್ಟಿದ್ದಳು. ಹಣೆಯ ಮೇಲೆ ಕುಂಕುಮ, ತಲೆಯಲ್ಲಿ ಸ್ವಲ್ಪ ಮಲ್ಲಿಗೆ. ಕಿಚನ್ನಿಂದ ಕಾಫಿ ತೆಗೆದುಕೊಂಡು ಬರುವಾಗ ಕರ್ಣ ಹಾಲಿನಲ್ಲಿ ಪೇಪರ್ ಓದುತ್ತಾ ನೆಪದಲ್ಲಿ ಅವಳನ್ನೇ ನೋಡುತ್ತಿದ್ದ. ಫೋನ್ ರಿಂಗ್ ಆಯಿತು. ಸ್ಕ್ರೀನ್ ಮೇಲೆ ಅಪ್ಪ ಅಂತ ಬಂತು. ಸತ್ಯ ಹಲೋ ಅಪ್ಪಾಜಿ ಅಂದಳು ನಗುತ್ತಾ. ಕರ್ಣ ಪೇಪರ್ ಕೆಳಗಿಟ್ಟ. ಅಪ್ಪ ಊಟ ಆಯ್ತಾ ಮಗಳೇ? ಕರ್ಣ ಹೇಗಿದ್ದಾನೆ ಅಂತ ಕೇಳುತ್ತಿದ್ದ. ಕರ್ಣ ಎದ್ದು ನಿಧಾನವಾಗಿ ಅವಳ ಹಿಂದೆ ಬಂದು ಸತ್ಯ ಕೈ ಸನ್ನೆ ಮಾಡಿ 1 ನಿಮಿಷ ಅಂದಳು. ಕರ್ಣ ಕೇಳಲಿಲ್ಲ. ಅವಳ ಕೈ ಹಿಡಿದು ಒಂದೇ ಸೆಳೆತದಲ್ಲಿ ತನ್ನ ಮಡಿಲ ಮೇಲೆ ಕೂರಿಸಿಕೊಂಡ. ಅಂತ ಸತ್ಯ ಕಿರುಚಲು ಹೋದಾಗ ಕರ್ಣ ತಕ್ಷಣ ಅವಳ ಬಾಯಿಯ ಮೇಲೆ ಕೈ ಇಟ್ಟು ಫೋನ್ ಮ್ಯೂಟ್ ಮಾಡಿ ಕಿವಿಯಲ್ಲಿ ಗುಸುಗುಸು ಅಂತ ಲೈನ್ ನಲ್ಲಿ ಅಪ್ಪ ಇದ್ದಾರೆ, ಸುಮ್ಮನೆ ತನ್ನ ಮಡಿಲಲ್ಲಿ ಕೂತು ಮಾತಾಡು. ಸತ್ಯ ಕಣ್ಣು ದೊಡ್ಡದು ಮಾಡಿ ತುಟಿ ಸನ್ನೆಯಲ್ಲಿ ಹೀಗೆಲ್ಲ ಮಾಡಬೇಡ ಅಂದಳು. ಕರ್ಣ ನಗುತ್ತಾ ಅವಳ ಓಟವನ್ನು ಇನ್ನಷ್ಟು ಬಿಗಿಯಾಗಿ ಹಿಡಿದು ಅದೇ ತುಟಿ ಸನ್ನೆಯಲ್ಲಿ ತರಿಸಿದ. ಲೈನಿನಲ್ಲಿ ನಿಮ್ಮ ಮಾವ ಕಾಯುತ್ತಿದ್ದಾರೆ. ಸತ್ಯ ಮಾತನಾಡೋಕೆ ಆಗ್ಲಿಲ್ಲ. ನಾಚಿಕೆಯಿಂದ ಕಿವಿ ಕೆಂಪಾಯಿತು. ಅಪ್ಪ ಹಲೋ ಕೇಳಿಸ್ತಾ ಇದ್ಯಾ ಅಂದಳು. ಸತ್ಯಕ್ಕೆ ಮಾತಾಡೋಕೆ ಆಗ್ತಾ ಇಲ್ಲ. ನಾಚಿಕೆಯಿಂದ ಕಿವಿ ಕೆಂಪಾಗಿ ಅಪ್ಪ ಹಲೋ ಕೇಳಿಸ್ತಾ ಇದೀಯಾ ಅಂದಳು. ಕರ್ಣ ಮ್ಯೂಟ್ ತೆಗೆದು ಫೋನ್ ಅವಳ ಕಿವಿಗೆ ಹತ್ತಿರ ಹಿಡಿದು ಸತ್ಯ ತಡವರಿಸಿದ. ಹಾ ಅಪ್ಪಾಜಿ ಕೇಳಿಸ್ತಾ ಇದೆ. ನೆಟ್ವರ್ಕ್. ಸ್ವಲ್ಪ ಮಾತು ಮುಗಿಯುವವರೆಗೂ ಕರ್ಣ ಅವಳನ್ನು ಬಿಡಲಿಲ್ಲ. ಅವಳ ತುಟಿಗಳ ನಡುಕ, ಅವಳ ಉಸಿರಾಟ ವೇಗ ಎಲ್ಲ ಅವನಿಗೆ ಕೇಳಿಸುತ್ತಿತ್ತು. ಹಾಲ್ ಕಟ್ ಆಗುತ್ತಿದ್ದಂತೆ ಸತ್ಯ ಎದೆಗಳಲ್ಲೂ ಹೋದಳು. ಕರ್ಣ ಬಿಡಲಿಲ್ಲ. ಅವಳ ಪ್ರಶ್ನೆಗೆ ಸಿಟ್ಟಿನಿಂದ ಉತ್ತರಿಸಿ ಬದಲು ಅವಳ ಮುಖವನ್ನು 2 ಕೈಯಲ್ಲಿ ಹಿಡಿದು ಅವಳ ತುಟಿಯಲ್ಲಿ ಮೇಲೆ ತುಟಿಗಳನ್ನು ಮೆಲ್ಲಗೆ ಒತ್ತಿದ. ಒಂದು ಕ್ಷಣ ಸಣ್ಣ ಆಳವಾದ. ಸತ್ಯ ಕಣ್ಣು ಮುಚ್ಚಿ ವಿರೋಧಿಸಲಿಲ್ಲ. ಬಿಟ್ಟ ನಂತರ ಕಣ್ಣ ಹಣೆಗೆ ಹಣೆಯ ಒತ್ತಿ ಹೇಳಿದ. ಇದು ಭಯ ಅಲ್ಲ ಸತ್ಯ, ಇದು ನಾನು ನಿನ್ನ ಗಂಡ. ಸತ್ಯ ಅವನ ಶರ್ಟ್ ಹಿಡಿದುಕೊಂಡು ಇನ್ ಮುಂದೆ ಅಪ್ಪ ಫೋನ್ ಮಾಡಿದಾಗ ಹೀಗೆಲ್ಲ ಮಾಡಿದ್ರೆ ನಾನು ನಿನ್ನ ಏನು ಮಾಡ್ತೀನಿ ಕರ್ಣ ಹೇಳಿದ. ಅವಳು ಉತ್ತರಿಸಲಿಲ್ಲ. ಅವಳು ಎದೆಗೆ ತಲೆ ಒರಗಿಸಿದಳು. ಮಡಿಲಲ್ಲಿ ಶುರುವಾಯಿತು ಆ ಸಂಜೆ. ಅವಳ ವಿವಾಹದ ರೂಲ್ಸ್ ಮುಗಿಯಿತು.